ಯಾದವ ಕುಲದ ವೀರರ ತೇರು ಹೊರಟಿದೆ ದಿಕ್ಕು ದಿಕ್ಕಿನಲ್ಲಿ. ರೇಜಾಂಗುಲದ ವಿಜಯ ಪತಾಕೆಯ ತಲೆಯಲ್ಲಿ ಹೊತ್ತು ಮೆರೆಯುತ್ತಲಿ, ತಲೆಯಲ್ಲಿ ಹೊತ್ತು ಮೆರೆಯುತ್ತಲಿ. ದೇಶಕ್ಕಾಗಿ ಪ್ರಾಣವ ನೀಡಿದ ಯಾದವ ವೀರರ ಯಶತೇರು. ಹೋ ದೇಶಕ್ಕಾಗಿ ಪ್ರಾಣವ ನೀಡಿದ ಯಾದವ ವೀರರ ಯಶತೇರು. ರೇಜಾಂಗುಲದಿ ಗೆದ್ದವರಿವರು, ಇವರಿಗೆ ಸಮರು ಮತ್ಯಾರು. ಕೀರ್ತಿಯ ಕಲಶವ ತಲೆಯಲ್ಲಿ ಹೊತ್ತ ಭಾರತ ಮಾತೆಯ ಸುಪುತ್ರರು, ಭಾರತ ಮಾತೆಯ ಸುಪುತ್ರರು, ಭಾರತ ಮಾತೆಯ ಸುಪುತ್ರರು. ವಂದನೆ ವಂದನೆ ಯಾದವ ಯೋಧಗೆ, ಭಾರತ ಮಾತೆಯ ವರಸುತಗೆ. 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 ರೇಜಾಂಗುಲ ರಜ ವೀರರ ಚರಿತೆ, ರೇಜಾಂಗುಲ ರಜ ವೀರರ ಚರಿತೆ. ರೇಜಾಂಗುಲ ರಜ ವೀರರ ಚರಿತೆ, ಭಾರತಾಂಬೆಯ ಕಲಶ ಯಾತ್ರೆ. ಶ್ರೀ ಕೃಷ್ಣಂ ಒಂದೇ ಜಗದ್ಗುರುಂ ಅಖಿಲ ಭಾರತ ಯಾದವ ಮಹಾಸಭಾದ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳಿಗೆ ಸ್ವಾಗತಿಸ್ತಾ, ಏನು ಇವತ್ತು ನಮ್ಮ ಕೃಷ್ಣನ ಹೆಸರಿನಲ್ಲಿ ಕಳಸ ಬರ್ತಾ ಇದೆ. ಇವತ್ತು ಇಡೀ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿರೋರು ಅಂತಂದ್ರೆ ಯಾದವರು. ದಿ ಹಿಸ್ಟ್ರಿ ಆಫ್ ಇಂಡಿಯಾ ಇಸ್ ದಿ ಹಿಸ್ಟ್ರಿ ಆಫ್ ಯಾದವಾಸ್. ಭಾರತದ ಇತಿಹಾಸ ಅಂದರೆ ಏನು ಕನ್ಯಾಕುಮಾರಿಯಿಂದ ಅರಾವಳಿ ಬೆಟ್ಟಗಳು ಅಲ್ಲಿವರೆಗೂ ನಮ್ಮ ದಕ್ಷಿಣ ಭಾರತದ ರಾಜ್ಯನ ವಿಸ್ತರಣೆ ಮಾಡಿದ್ದ ಅಂತಹ ಧೀಮಂತ ನಾಯಕ ನಮ್ಮ ಶ್ರೀನಿವಾಸರವರು ಈ ಸಭೆಗೆ ರೂವಾರಿಯಾಗಿ ಆಗಮಿಸಿದ್ದಾರೆ. ನಮ್ಮ ಬಟ್ಟಿಹಳ್ಳಿ ಯಾದವ ಸಂಘದ ಪರವಾಗಿ, ಜಿಲ್ಲಾ ಯಾದವ ಸಂಘದ ಪರವಾಗಿ ಮತ್ತು ಸಮಸ್ತ ತುಮಕೂರು ಜಿಲ್ಲಾ ಗೊಲ್ಲರ ಪರವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೇನೆ ನಮ್ಮ ಚಂದ್ರಶೇಖರ ಗೌಡರು ನಮ್ಮ ತುಮಕೂರು ಜಿಲ್ಲೆಯ ಯಾದವ ಸಂಘದ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಸುಮಾರು 10 ರಿಂದ 15 ವರ್ಷಗಳ ಕಾರ್ಯನಿರ್ವಹಿಸಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ಸ್ವಾಗತ ಕೊಡ್ತಾ ಇದ್ದೀವಿ. ಕಿರಣ್ ಕುಮಾರ್ ಯಾದವ್ ಅವರು ಈ ಒಂದು ರಥಯಾತ್ರೆಯ ಸಹ ಸಂಚಾಲಕರಾಗಿದ್ದಾರೆ. ಅವರು 170 ದಿವಸಗಳಿಂದಲೂ 117 ದಿವಸಗಳಿಂದಲೂ ಈ ರಥಯಾತ್ರೆ ಜೊತೆಯಲ್ಲಿ ಇದ್ದಾರೆ. ಅವರು ಹೈದರಾಬಾದಿನ ನಮ್ಮ ಯಾದವರು. ಅವ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಸ್ವಾಗತ. ಆಮೇಲೆ ಜೊತೆಗೆ ಯಾದವ ಟಿವಿ ವಿಷನ್, ಯಾದವ ವಿಷನ್ ಟಿವಿಯ ಸಂಸ್ಥಾಪಕರು ಹೌದವರು. ಅಂತಹವರು ಈ ಒಂದು ಸಭೆಗೆ ನಮಗೆ ಮೆರುಗು ಕೊಟ್ಟಿದ್ದಾರೆ. ಹಾಗೇನ ಆದ್ರಿಂದ ಅವ್ರಿಗೂ ಸ್ವಾಗತ. ನಮ್ಮ ಉಮಾಶಂಕರ್ ನಮ್ಮ ಜನಾಂಗನ ದಾರಿ ತಪ್ಪಿಸ್ತಾ ಇದ್ದಾರೆ. ದಯವಿಟ್ಟು ನಾವು ನೈಜ ಹೋರಾಟಗಾರರು, ನಾವು ಅದನ್ನ ಒಂದು ಗುರಿ ಮುಟ್ಟಿಸಿದ್ವಿ. ಅಧಿಕಾರಸ್ಥರು ಹಿಡ್ಕೊಂಡು ಸಿದ್ದರಾಮಯ್ಯನವರು ಸಹಕಾರ ಕೊಟ್ಟರು, ಆಂಜನೇಯ ಸಹಕಾರ ಕೊಟ್ಟರು, ನಮ್ಮನ್ನು ಕೈ ಹಿಡಿದುಕೊಂಡು ಹೋದರು ಜಯಚಂದ್ರ. ಇವತ್ತು ಅಂತ ಅಧಿಕಾರಸ್ಥರು ಉಪಯೋಗಿಸ್ಕೊಂಡು ಇವತ್ತು ಸ್ವತಃ ಅಧಿಕಾರಕ್ಕೆ ನಮ್ಮ ಶ್ರೀನಿವಾಸ ಸಾಹೇಬರು ಬಂದಿದ್ದಾರೆ. ಅದಕ್ಕೆ ಹೆಚ್ಚಿನ ಮೀಸಲಾತಿ ಕೊಡಬೇಕು ಅಂತೇಳಿ ನಾವು ಗೊಲ್ಲರೊಬ್ಬರೇ ಹೋರಾಟ ಮಾಡೋದಾಗಲ್ಲ ಅಂತ ಕೆಟ್ಟದೇವರಲ್ಲಿ ಇರ್ತಕ್ಕಂಥ ಉಪ್ಪಾರರು, ಎಳವರು, ಬೆಸ್ತರು ಮತ್ತು ಇಂದು ಸಣ್ಣ ಸಣ್ಣ ಸಮುದಾಯಗಳನ್ನ ಜೊತೆಗೆ ಸೇರಿಸಿಕೊಂಡು ಇವತ್ತು ಒಂದು ಸ್ಟ್ರೆಂತ್ ಮಾಡಿಕೊಂಡು ಮುನ್ನುಗ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಏನಾಗಿದೆ, ಹಿಂದುಳಿದ ವರ್ಗದಲ್ಲಿ ನಮ್ದೊಂದು ವಿಪರ್ಯಾಸ. ನಮ್ಮನ್ನೆಲ್ಲ ಹಿಂದುಳಿದ ವರ್ಗ ಅಂತ ಹಿರಿಯಣ್ಣ ಅಂತ ಒಂದು ದೊಡ್ಡ ಸಮುದಾಯ ಇದೆ, ನಮ್ಮನ್ನೆಲ್ಲ ಕರ್ಕೊಂಡ್ಬಿಟ್ಟು ಆಮೇಲೆ ಸವಲತ್ತೆಲ್ಲ ಅವರೇ ಕಾಣ್ತಾರೆ, ನಮ್ಮ ದೂರಿಸ್ತಾರೆ. ಅದನ್ನ ಮನಗಂಡೇ ನಮ್ಮ ಶ್ರೀನಿವಾಸ ಅವರು ಪ್ರತ್ಯೇಕ ಕೆಟಗರಿಯನ್ನು ಅಂದ್ರೆ ಶೆಡ್ಯೂಲ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ಗೆ ಸೇರಿದಂತಹ ಅರ್ಹತೆ ಇದ್ದಂತ ಜನಾಂಗಗಳಿಗೆ ಆ ಹಕ್ಕುಗಳು ಸಿಗುತ್ತೆ. ಯಾದವ ಮಹಾಸಂಘ ಜೊತೆಯಲ್ಲಿ ಕರ್ನಾಟಕ ರಾಜ್ಯ ಯಾದವ ಸಂಘ, ಭಾರತದ ಎಲ್ಲ ರಾಜ್ಯಗಳ ಸಂಘಗಳು ಕೂಡಿ ಈ ನಿರ್ಣಯಕ್ಕೆ ಯಾಕೆ ಬಂದ್ರು ಅನ್ನೋದು ಹೇಳ್ತೇನೆ ನಿಮಗೆ. ಅಹೀರ್ ಅನ್ನೋದು ಬಲ್ಲ ಸಮಾಜದ ಒಂದು ಉಪಜಾತಿ, ಅತಿ ಹೆಚ್ಚು ಸೈನ್ಯದಲ್ಲಿ ಕೆಲಸ ಮಾಡುವಂತವ್ರು ಅವರು.
ಇಂಡಿಯಾ ಮತ್ತು ಚೈನಾ ವಾರ್ ಮೊದಲು 18,000 ಎತ್ತರದಲ್ಲಿ ಹಿಮಾಲಯ ಪರ್ವತದಲ್ಲಿ -40 ಡಿಗ್ರಿಯಲ್ಲಿ 124 ಜನ ಯೋಧರು ಇರ್ತಾರೆ. ಅವರು ಗಡಿ ಕಾಯ್ತಿರ್ತಾರೆ. ಅವರು ಅಲ್ಲೇ ವಾಸ್ತವ್ಯ. 3,000ಕ್ಕೂ ಹೆಚ್ಚು ಚೀನಿ ಸೈನಿಕರು ಭಾರತದ ಮೇಲೆ ಲಗ್ಗೆ ಹಾಕ್ತಾರೆ. ಅಂತ ಸಂದರ್ಭದಲ್ಲಿ ಭಾರತ ಸರ್ಕಾರಕ್ಕೆ ಸಂದೇಶ ಬರುತ್ತೆ, 3,000 ಜನ ಸೈನಿಕರು ಬಂದಿದ್ದಾರೆ ಅಂತೇಳಿ. ಆ ಸಂದರ್ಭಕ್ಕೆ ಭಾರತ ಸರ್ಕಾರ ಒಂದು ಸಂದೇಶ ಕೊಡುತ್ತೆ, ನಮ್ಮ ಸೈನಿಕರು ಅಲ್ಲಿ ತಲುಪಲಿಕ್ಕೆ ಕನಿಷ್ಠ 30 ದಿವಸಗಳು ಬೇಕಾಗುತ್ತೆ, ನೀವು ಹೋರಾಟವನ್ನು ಪ್ರಾರಂಭ ಮಾಡಿ ಅಂತ. ಆ ಒಂದು 3,000 ಚೈನಾ ಸೈನಿಕರನ್ನ ಹಿಮ್ಮೆಟ್ಟಿಸುವ ನಿಟ್ಟಿನಲ್ಲಿ ಈ 124 ಜನ ಅವ್ರು ಹಿಮ್ಮೆಟ್ಟಿಸಿದ ಸಂಪೂರ್ಣವಾಗಿ ಹತ ಆಗ್ತಾರೆ. ಮೊದಲನೇದು 13ನೇ ತಾರೀಕು ಹೊರಡುವಂತ ಈ ಕಳಶಯಾತ್ರೆ ರೂಪುರೇಷೆಗಳು ರೆಡಿ ಆಗಿರುತ್ತೆ. ಒಂದು ಅಹಿರ್ ರೆಜಿಮೆಂಟ್ ಅನ್ನ ಸೇನೆಯಲ್ಲಿ ಸ್ಥಾಪನೆ ಮಾಡಬಹುದು ಅನ್ನೋದು ಮೊದಲನೇದಾದ್ರೆ, ಎರಡನೇದು ಕೇಂದ್ರ ಸರ್ಕಾರ ಏನು ಜಾತಿ ಗಣತಿ ಘೋಷಣೆ ಮಾಡಿದೆಯಲ್ಲ, ಅದು ಬರೀ ಜಾತಿ ನಮೂದನೆ ಮಾಡಬಾರದು, ಎಲ್ಲಾ ಜಾತಿಗಳ ಅಂದ್ರೆ ಹಿಂದುಳಿದವರ ಜಾತಿಗಳು ಇನ್ಕ್ಲೂಡಿಂಗ್ ಯಾದವ ಸಮಾಜದ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ, ರಾಜಕೀಯ ಸ್ಥಿತಿಗತಿಗಳನ್ನು ನಮೂದು ಮಾಡಬೇಕು ಅನ್ನೋದು ಎರಡನೇದು. ಮೂರನೇದು ಬಂದಿದೆ ಮಹಿಳಾ ಮೀಸಲಾತಿಯಲ್ಲಿ SC/ST ಜನರಲ್ ಮಾತ್ರ ಸೀಮಿತಗೊಳಿಸಿದ್ದೀರಾ, ಹಿಂದುಳಿದ ವರ್ಗಗಳಿಗೆ ಮಹಿಳಾ ಮೀಸಲಾತಿಯನ್ನು ಕೊಡಬೇಕು ಅನ್ನೋದು ಮೂರನೇದು. ನಾಲ್ಕನೇದು ವಿಧಾನಸಭೆ, ವಿಧಾನ ಪರಿಷತ್ತು, ಸಂಸತ್ನಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಡಬೇಕು ಅನ್ನೋದು ನಾಲ್ಕನೇದು. ಜಾತಿ ಗಣತಿಗೆ ಆಗಿರೋದ್ರಿಂದ ಅಷ್ಟೊತ್ತಿಗೆ ತೆಲಂಗಾಣದು ಏನು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿ ಗಣತಿ ಮಾಡ್ತಿರ್ತಾರಲ್ಲ, ಅವ್ರಿಗೆ ಆ 25,000 ಜನನು ಕೈ ಎತ್ತಿ ಅವ್ರಿಗೆ ಅಭಿನಂದನೆಗಳನ್ನು ಹೇಳುತ್ತೆ. ಒಬ್ಬರು ಹೇಗೆ ರಾಷ್ಟ್ರಕ್ಕೋಸ್ಕರ ಹೋರಾಟ ಮಾಡಿದ್ರು, ನೀವೆಲ್ಲ ಸಮಾಜದವರು ಸೈನಿಕರಾಗಬೇಕಾಗಿ ಬರುತ್ತೆ, ಏನು ನಮ್ಮ ಸಂಖ್ಯೆ ಸರಿಯಾಗಿ ನಮೂದಾಗಿಲ್ಲ, ಈಗ ಎಲ್ಲ ಸಮಾಜದ ಬಂಧುಗಳು ಕೂಡಿ ನಮ್ಮ ಹಟ್ಟಿಗಳಲ್ಲಿ ಇರ್ಬೋದು, ನಮ್ಮ ಹಳ್ಳಿಗಳಲ್ಲಿ ಇರ್ಬೋದು, ಸಮಾಜ ವಾಸ ಮಾಡುವಂತ ಜಾಗ ಇರ್ಬೋದು, ಎಲ್ಲ ಕಡೆನೂ ಏನು ನಿಖರವಾಗಿ ನಮ್ಮ ಸಮಾಜದ ಜಾತಿ ಗಣತಿ ಸಂದರ್ಭದಲ್ಲಿ ಪೂರ್ಣ ಮಾಹಿತಿಯನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕರಿಯಣ್ಣ ಹೇಳ್ತಿದ್ರಿ. ಈಗ ನಾನು ಅದಕ್ಕೆ ಹೇಳ್ಬೇಕಾ ಬೇಡ ಅಂತ, ಯಾರು ವಿರೋಧ ಅಂದ್ರೆ ಆ ಸಂಘಟನೆ ಕಟ್ಕೊಂಡಿದ್ರಲ್ಲ ಅವರೇ ವಿರೋಧ. ಇದು ಸತ್ಯ ಹೇಳ್ತಾ ಇದೀನಿ, ಕಳಿಸಿದ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಯಾರು ಈ ಸಂಘಟನೆ ಕಟ್ಕೊಂಡಿದ್ರೆ ಖಂಡಿತ ಅವರೇ ವಿರೋಧ. ಸಾಮಾನ್ಯ ಸಮಾಜ ಯಾರು ವಿರೋಧ ಇಲ್ಲ. ಯಾಕಂದ್ರೆ 18ನೇ ತಾರೀಕು ಈ ಕಳಶ ಡೆಲ್ಲಿ ತಲುಪುತ್ತೆ. ನವೆಂಬರ್ 18ನೇ ತಾರೀಕು ಜಂತರ್ ಮಂತರ್ ಇರ್ಬೋದು, ಅವ್ರ ಜಾಗ ನಿಗದಿಪಡಿಸ್ತಾರೆ. ಯಾರ್ಯಾರು ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗಿದ್ದು ಬುಕ್ ಮಾಡ್ಕೊಬೇಕು. ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ DT ಶ್ರೀನಿವಾಸರವ್ರೆ, ಅದೇ ರೀತಿ ನಮ್ಮ ಕಿರಣ್ ಅವರೇ, ನಮ್ಮ ಕಿರಣ್ ಕುಮಾರ್ ಯಾದವ್ ಅವರೇ, ನಮ್ಮ ಪೂಜಾರರೇ, ರಂಗನಾಥ್ ಅವರೇ, ನಮ್ಮ ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ, ನಮ್ಮ ಸಮಾಜದ ಎಲ್ಲ ಬಂಧುಗಳೇ, ಬಡ್ಡಿಹಳ್ಳಿ ಗ್ರಾಮದ ಎಲ್ಲ ಸಂದರ್ಭದಲ್ಲಿ ಹೇಳ್ತಾ ಯಾರಾದರೂ ಕೂಡ ತಮ್ಗೆ ಹೇಳೋದಿಷ್ಟೇ, ಏನಿವತ್ತು ಈ ಕಳಶ ಯಾತ್ರೆಯಲ್ಲಿ ಭಾಗವಹಿಸಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದು ನಮ್ದು ಒಂದು ಪುಣ್ಯ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲ ನೆನಬೇಕಾಗುತ್ತೆ. ಯಾಕಂದ್ರೆ ಇಂಥ ಒಂದು ಕಾರ್ಯಕ್ರಮಗಳು ಸಿಗೋದು ನಮ್ಮ ಜೀವನದಲ್ಲಿ ಅಪರೂಪ. ಇಂಥ ಒಂದು ಅವಕಾಶಕ್ಕೆ ನಾವೆಲ್ಲ ಕಾರಣೀಭೂತರಾಗಿದ್ದೀವಿ. ಅದಕ್ಕೋಸ್ಕರ ಶ್ರೀನಾಥ್ ಅವರಿಗೆ ನಾವೆಲ್ಲರೂ ಸೇರಿ ಅವರಿಗೆ ಧನ್ಯವಾದಗಳು ಅರ್ಪಿಸೋಣ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ಮೊನ್ನೆ ತಾನೇ ನಮ್ಮ ಕೃಷ್ಣ ಜನ್ಮಾಷ್ಟಮಿ ಸೇರೋದಕ್ಕೆ ನಾವೆಲ್ಲ ಸ್ನೇಹಿತರೆಲ್ಲ ಸೇರಿದ್ವಿ. ನಾವು ಶ್ರೀನಾಥ್ ಅವರ ಅಧ್ಯಕ್ಷತೆಯಲ್ಲೇ ಮಾಡ್ಬೇಕು ಅಂತಿದ್ವಿ. ಅದಕ್ಕೆ ಅವರ ಒಂದು ರಾಜಕೀಯ ಸಭೆ ಮಾಡೋಣ, ಅವಾಗ ನಮ್ಮ ಕಷ್ಟ ಸುಖಗಳು ಹೇಳ್ಕೋಬಹುದು. ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿದ್ದ ಡಾಕ್ಟರ್ G. ಪರಮೇಶ್ವರ್ ಅವರು, KN ರಾಜಣ್ಣ ಅವರೆಲ್ಲ ಕರ್ಸೋಣ, ಶ್ರೀನಾಥ್ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಅದು ಬರೋ ದಿನಗಳಲ್ಲಿ ತುಮಕೂರು ನಗರದಲ್ಲಿ ಒಂದು ಬೃಹತ್ ಸಮಾವೇಶ ಮಾಡೋಣ, ನಮ್ಮ ಕುಂದುಕೊರತೆಗಳನ್ನು ಅವತ್ತು ತಿಳಿಸೋಣ ಅಂತ ಹೇಳ್ತಾ, ಏನು ಬರೋ 16ನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ ಇದೆ, ನವನಾಲ್ನಿಂದ ಗುಬ್ಬಿರಣ್ಣ ಕಲಾಕ್ಷೇತ್ರದವರೆಗೂ ಮೆರವಣಿಗೆ ಮಾತನಾಡ್ತೀನಿ. ಜೈ ಯಾದವ್, ಜೈ ಮಾಧವ್. ಇವತ್ತು ಈ ದೇಶದಲ್ಲಿ 25 ಕೋಟಿ ಜನಸಂಖ್ಯೆ ಯಾವುದಾದ್ರೂ ಇದೆ ಅಂದ್ರೆ ಅದು ಯಾದವ ಸಮಾಜ. ಯಾದವರು ಅಂತಂದ್ರೆ ಈ ಭಾರತ ಅಂದ್ರೆ ಯಾದವರು, ಹಿಂದೂಗಳು ಅಂದ್ರೆ ಯಾದವರು, ಯಾದವರು ಅಂದ್ರೆ ಹಿಂದೂಗಳು. ಇಂಥ ಸಮಾಜದಲ್ಲಿ ಇದ್ಕೊಂಡು ಬಿಟ್ಟು ನಾವು ಇವತ್ತು ಎಲ್ಲಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಈ ತುಮಕೂರು ಜಿಲ್ಲೆಯಲ್ಲಿ ಕೂಡ ಸುಮಾರು 2 ಲಕ್ಷ ಜನಸಂಖ್ಯೆ ಇದೀವಿ. 2 ಲಕ್ಷ ಜನಸಂಖ್ಯೆ ಇದ್ರು ಕೂಡ ಇವತ್ತು ನಮ್ಮ ಸ್ಥಾನಮಾನಗಳು ಯಾವ್ದ್ರಲ್ಲಿ ತಗೊಂಡ್ರು ಕೂಡ ಹೆಚ್ಚು ಕಡಿಮೆ ಶೂನ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ. ಇದಕ್ಕೆ ಕಾರಣ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತಂದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ನಾವ್ ಏನಾರ ಸಾಧನೆ ಮಾಡ್ಬೇಕು ಅಂತಂದ್ರೆ ಒಗ್ಗಟ್ಟು ಬೇಕು. ಒಗ್ಗಟ್ಟಿದ್ರೇನೆ ಮಾತ್ರ ನಾವೇನಾರ ಮಾಡ್ಲಿಕ್ಕೆ ಸಾಧ್ಯ.
ಒಗ್ಗಟ್ಟು ಬೇಕು. ಇದಕ್ಕೋಸ್ಕರ ನಾವೆಲ್ಲರೂ ಮುಂದಿನ ದಿನಗಳಲ್ಲಾದ್ರೂ ಕೂಡ ನಾವು ಒಗ್ಗಟ್ಟು ಮಾಡ್ಕೋಬೇಕಾಗ್ತದೆ. ಇವತ್ತು ಕಳಸ ಸೇನೆ ಅಂದ್ರೆ ಇದರ ಮುಖಾಂತರ ಆದ್ರೂ ಕೂಡ ಇವತ್ತು ನಾವು ಅವರೆಲ್ಲರೂ ಕೂಡ ದೇಶಕ್ಕೋಸ್ಕರ ವೀರಮರಣವನ್ನು ಹೊಂದಿದ್ದಾರೆ. ಇವತ್ತು ಸೈನ್ಯದಲ್ಲಿ ಕೂಡ ಅವರಿಗೆ ಒಂದು ವಿಶೇಷ ಪ್ರತ್ಯೇಕ ಸ್ಥಾನಮಾನ ಕೊಡಬೇಕು. ಮನೆ ಮನೆ ಮನಕ್ಕೆ ಹೇಳಬೇಕಿದೆ ನಮ್ಮ ವೀರರ ಶೌರ್ಯ ಕಥೆ. ಕೃಷ್ಣನ ವಂಶದ ನಮ್ಮ ಯೋಧರು ಕಷ್ಟವ ಕಳೆದ ವೀರ ಕಥೆ. ತನುಮನ ಅರ್ಪಿಸಿ ಗೆಲುವನ್ನು ಕೊಟ್ಟ ವೀರ ಸೈನಿಕರ ಉಸಿರು. ಭಾರತಾಂಬೆಯ ಎದೆಯಲ್ಲಿ ಬರೆಯಿತು ನಿತ್ಯ ನಿರಂತರ ಹೆಸರು. ನಿತ್ಯ ವಿನೂತನ ಪರಮ ಪಾವನ ಯೋಧರ ಜಯ ಗುಣಗಾನ. ಮಾನವ ಜನ್ಮದ ಸಾರ್ಥಕ ಸ್ಮರಣ ದಿನ ದಿನ ಅನುದಿನ ಮನನ. ಜೀವ ತೆತ್ತ ಯದುವಂಶದ ಯೋಧರ ಯಶೋಗಾಥೆಯ ಈ ಗಾನ. ತಾಯಿ ಭೂಮಿಗೆ ಗೆಲುವ ನೀಡಿದ ವೀರ ಮರಣಕ್ಕೆ ಸೋಪಾನ. ರೇಖಾಂಗುಲದಿ ಗೆದ್ದವನಿವರು ಇವರಿಗೆ ಸಮರು ಮತ್ಯಾರು. ಕೀರ್ತಿಯ ಕಲಶವ ತಲೆಯಲ್ಲಿ ಹೊತ್ತ ಭಾರತ ಮಾತೆಯ ಸುಪುತ್ರರು. ಭಾರತ ಮಾತೆಯ ಸುಪುತ್ರರು. ಭಾರತ ಮಾತೆಯ ಸುಪುತ್ರರು. ವಂದನೆ ವಂದನೆ ಯಾದವ ಯೋಧಗೆ ಭಾರತ ಮಾತೆಯ ವರಸುತಗೆ. 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 ರೇಜಾಂಗುಲ ರಜ ವೀರರ ಚರಿತೆ. ರೇಜಾಂಗುಲ ರಜ ವೀರರ ಚರಿತೆ. ಹೋ ರೇಜಾಂಗುಲ ರಜ ವೀರರ ಚರಿತೆ. ಭಾರತಾಂಬೆಯ ಕಲಶ ಯಾತ್ರೆ. ಈಗ ನಮ್ಮ ಹಳೆಗರ ಮಹೇಶ್ವರು ಶ್ರೀಮಣ್ಣವ್ರಿಗೆ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಯಾದವ ಕುಲದ ವೀರರ ತೇರು ಹೊರಟಿದೆ ದಿಕ್ಕು ದಿಕ್ಕಿನಲ್ಲಿ. ರೇಜಾಂಗುಲದ ವಿಜಯ ಪತಾಕೆಯ ತಲೆಯಲ್ಲಿ ಹೊತ್ತು ಮೆರೆಯುತ್ತಲಿ. ದೇಶಕ್ಕಾಗಿ ಪ್ರಾಣವ ನೀಡಿದ ಯಾದವ ವೀರರ ಯಶತೇನು. ಅಖಿಲ ಭಾರತ ಯಾದವ ಮಹಾಸಭಾ ಮತ್ತೆ ಈ ರಥಯಾತ್ರೆಯ ಕೋ ಕನ್ವೀನರ್ ಆಗಿ ಕಿರಣ್ ಕುಮಾರ್ ಯಾದವ್ ಅವರು, ತೆಲಂಗಾಣ ಹೈದರಾಬಾದ್ ಅವರು. ಈ ರಥಯಾತ್ರೆಯಲ್ಲಿ 117 ದಿವಸಗಳಿಂದ ಜೊತೆಯಲ್ಲವ್ರೆ. ಇವತ್ತಿಗೆ ರಥಯಾತ್ರೆ ಬಿಟ್ಟು ಎಷ್ಟು ದಿವಸ ಆಯ್ತು? 117 ದಿವಸ ಆಯ್ತು. 220 ದಿವಸ ರಥಯಾತ್ರೆ ಇದು. ಇಡೀ ಭಾರತದಲ್ಲಿ ಎಲ್ಲ ರಾಜ್ಯಗಳು, ಯೂನಿಯನ್ ಟೆರಿಟರೀಸ್ ಎಲ್ಲ ಕಡೆ ಹೋಗುತ್ತೆ. 117 ದಿವಸಗಳಿಂದ ಇದ್ದಾರೆ. ಆಲ್ ಇಂಡಿಯಾ ಯಾದವ ಮಹಾಸಭಾ ಮತ್ತೆ ಕರ್ನಾಟಕ ರಾಜ್ಯ ಯಾದವ ಸಂಘ, ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಎಲ್ಲ ಜಿಲ್ಲೆ ಎಲ್ಲೆಲ್ಲಿ ತಾಲೂಕು ಹೋಗ್ತೀವೋ ಆ ಸಂಘ ಜೊತೆಲಿ ಸೇರಿಸ್ಕೊಂಡು ಈ ರಥಯಾತ್ರೆನ, ಅದರ ಉದ್ದೇಶನ ಏನು ಅನ್ನೋದು ನಮ್ಮ ಸಮಾಜಕ್ಕೆ ತಿಳಿಸೋದು. ಇನ್ನು ಮುಂದಿನವರೆಗೂ ಹೋಗೋದು. ಅಲ್ಲಿ ಬಂದಾಗ ಕಳಶಾನ ನಿಮ್ಮ ಕೈ ಕೊಡ್ತಾರೆ. ಬಂತಲ್ಲ ಆವಾಗ ಸಂಖ್ಯೆಗನುಗುಣವಾಗಿ ರಿಸರ್ವೇಶನ್ ಕೊಟ್ಟರೆ ಮುಂದಿನ ತಿಂಗಳಲ್ಲಿ ರಾಜ್ಯ ಸರ್ಕಾರ ಜಾತಿ ಜನಗಣತಿ ಘೋಷಣೆ ಮಾಡುತ್ತೆ. 1 ತಿಂಗಳು ಮಾತ್ರ ಇರುತ್ತೆ. ಆ 1 ತಿಂಗಳು ನೀವು ಯುವಕರಿಗೆ ಕೇಳ್ಕೊಡ್ತಿದ್ದಾನೆ. ನೀವುಗಳು ಅಷ್ಟೇ, ತಾಯಂದ್ರು ಮನೆಯಲ್ಲಿ ಮೊಬೈಲ್ ಯೂಸ್ ಮಾಡೋ ಯುವಕರಿದೆ ಬಾಯಲ್ಲಿ ಕೂತ್ಕೊಂತೇಳಿ ಕೂರಿಸ್ಕೊಂಡು 1 ತಿಂಗಳಲ್ಲಿ ನಾವುಗಳು ನಮ್ಮ ಸಮಾಜದ ಪ್ರತಿಯೊಂದು ಮಾಹಿತಿನ ಅದಕ್ಕೆ ಅಪ್ಡೇಟ್ ಮಾಡಬೇಕು. ಅವ್ರು ಕೊಟ್ಟಿರೋ ಫಾರ್ಮ್ಯಾಟ್ ಅಲ್ಲಿ ತುಂಬಬೇಕು. ಒಬ್ಬರು ಬಿಡಬಾರ್ದು. ನಮ್ಮ ಹೆಣ್ಮಗಳನ್ನ ಪಕ್ಕಕ್ಕೆ ಮದುವೆ ಮಾಡ್ಕೊಟ್ಟಿದ್ರೆ ಪರವಾಗಿಲ್ಲ, ನಮ್ಮ ಮನೆಯಲ್ಲೆಲ್ಲ ಬಿಡ, ಗಂಡನ ಮನೆ ಕಳ್ಸಿದ್ನ ಬಿಡೋಂಗಿಲ್ಲ. ಅವಳದು ನಿನ್ನ ಮನೆಯಲ್ಲಿ ನಮೂದು ಮಾಡ್ಬೇಕು. ನೀವು ಗೊತ್ತಾಯ್ತಾ? ಒಂದೊಂದು ಸಂಖ್ಯೆನೂ ನಾಳೆ ರಿಸರ್ವೇಶನ್ ನಿರ್ಧಾರ ಮಾಡ್ಬೇಕಾದ್ರೆ ನಮ್ಮ ಯುವಕರ ಭವಿಷ್ಯ ನಿರ್ಧಾರ ಮಾಡುತ್ತೆ. ಅದಕ್ಕೋಸ್ಕರವಾಗಿ ನಿಮ್ಮಲ್ಲಿ ಕೇಳ್ಕೊಂತೀನಿ ನಾನು, ಆ 1 ತಿಂಗಳು ದೊಡ್ಡವರು ಹಿರಿಯರು
ನಮ್ಮ ಗುಡಿ ಪೂಜಾರಿಗಳು ಎಲ್ಲ ಸೇರ್ಕೊಂಡು ಒಂದೊಂದು ಸಣ್ಣ ಸಣ್ಣ ಮೀಟಿಂಗ್ ಮಾಡಿಕೊಂಡು ಊರೂರು ಸುತ್ತಿ ಶಿರಾದಲ್ಲಿ ಪ್ರತಿಯೊಂದು ನಮ್ಮ ಹಟ್ಟಿಗಳಿಗೂ ಹೋಗಿ ಕೂತ್ಕೊಂಡು ಒಬ್ಬರನ್ನ ಕಾಪಾಡ್ಕೊಂಡು ಅದರಿಂದ 2, 3, 4 ಮಾಡ್ಕೊಂಡು ಆಮೇಲೆ ಇರೋದ್ರನ್ನ ಒಂದರನ್ನೇ ತೆಗೆದಾಕ್ಬಿಟ್ಟು 4 ಮಾಡಿದ್ರೆ ಎಲ್ಲಿಂದ ಆಗುತ್ತೆ? 4 ಮಾಡಕ್ ಆಗುತ್ತಾ? ಮಾತಾಡಕ್ ಸ್ಟಾರ್ಟ್ ಮಾಡಿ ಅಂತೇಳಿ ಹೇಳ್ತಾ ನಿಮ್ಮೆಲ್ಲರೂ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ. ಗ್ರಾಮ ಪಂಚಾಯತ್ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತೇನು ಯಾದವ ಗೊಲ್ಲ ಕಳಸ ಯಾತ್ರೆ ಇವತ್ತೇನು ಅಖಿಲ ಭಾರತದಾದ್ಯಂತ ಬಿಹಾರದ ಚೋಪ್ರಾದಿಂದ ಸ್ಟಾರ್ಟ್ ಆಗಿ ಭಾರತದ ಎಲ್ಲ ರಾಜ್ಯಗಳಲ್ಲಿ ಸಂಚಾರವನ್ನು ಮಾಡಿ ಇವತ್ತು ಶಿರಾ ನಗರಕ್ಕೆ ಆಗಮಿಸಿದೆ. ಈ ಒಂದು ಸಂದರ್ಭದಲ್ಲಿ ಆಸೀನರಾಗಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ರಾಜ್ಯ ಯಾದವ ಸಂಘದ ಅಧ್ಯಕ್ಷ ಯಾದವ ಕುಲದ ವೀರರ ತೇರು ಹೊರಟಿದೆ ದಿಕ್ಕು ದಿಕ್ಕಿನಲ್ಲಿ. ರೇಜಾಂಗುಲದ ವಿಜಯ ಪತಾಕೆಯ ತಲೆಯಲ್ಲಿ ಹೊತ್ತು ಮೆರೆಯುತ್ತಲಿ ದೇಶಕ್ಕಾಗಿ ಪ್ರಾಣವ ನೀಡಿದ ಯಾದವ ವೀರರ ಯಶತೇರು. ಹೋ ದೇಶಕ್ಕಾಗಿ ಪ್ರಾಣವ ನೀಡಿದ ಯಾದವ ವೀರರ ಯಶತೇರು. ರೇಖಾಂಗುಲದಿ ಗೆದ್ದವರಿವರು, ಇವರಿಗೆ ಸಮರು ಮತ್ಯಾರು. ಕೀರ್ತಿಯ ಕಲಶವ ತಲೆಯಲ್ಲಿ ಹೊತ್ತ ಭಾರತ ಮಾತೆಯ ಸುಪುತ್ರರು, ವಂದನೆ ವಂದನೆ ಯಾದವ ಯೋಧಗೆ, ಭಾರತ ಮಾತೆಯ ವರಸುತಗೆ. 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 ರೇಜಾಂಗುಲ ರಜ ವೀರರ ಚರಿತೆ, ರೇಜಾಂಗುಲ ರಜ ವೀರರ ಚರಿತೆ. ಹೋ ರೇಜಾಂಗುಲ ರಜ ವೀರರ ಚರಿತೆ, ಭಾರತಾಂಬೆಯ ಕಲಶ ಯಾತ್ರೆ. ಮನೆ ಮನೆ ಮನಕ್ಕೆ ಹೇಳಬೇಕಿದೆ ನಮ್ಮ ವೀರರ ಶೌರ್ಯ ಕಥೆ. ಕೃಷ್ಣನ ವಂಶದ ನಮ್ಮ ಯೋಧರು ಕಷ್ಟವ ಕಳೆದ ವೀರ ಕಥೆ. ತನುಮನ ಅರ್ಪಿಸಿ ಗೆಲುವನ್ನು ಕೊಟ್ಟ ವೀರ ಸೈನಿಕ